ಮುತ್ಕೋಟಿ ದೇವ್ರುಗಳೇ ಕಾಪಾಡ್ರಪ್ಪ ಅಂತ ಎಷ್ಟು ಸರಿ ಬೇಡ್ಕೊಂಡಿಲ್ಲ. ನಾನಂತೂ ನನಗ್ ಬುದ್ಧಿ ಬಂದಾಗಿಂದ ನನ್ನ ತಂದೆ ತಾಯಿ ಆಗಿರ್ಬೋದು, ನನ್ನ ಸುತ್ತಮುತ್ತ ಗುರಿ ಹಿರಿಯರಿಂದ ಆಗಿರ್ಬೋದು, ನಾನು ಇದನ್ನೇ ಕೇಳ್ಕೊಂಡ್ ಬಂದಿದ್ದೀನಿ. ಆದ್ರೆ ನಾವು ಬೇಡ್ಕೋತಿರೋಂತ ಈ 300 ಮುತ್ಕೋಟಿ ದೇವ್ರುಗಳ ಸಂಖ್ಯೆ ಕರೆಕ್ಟ್ ಆಗಿದ್ಯಾ? ನಾನಷ್ಟೇ ಅಲ್ಲ, ಬಹಳಷ್ಟು ಜನ ಇದನ್ನೇ ನಂಬ್ತಾರೆ. ಅಂದ್ರೆ 33 ಕೋಟಿ ದೇವರುಗಳು ಇದ್ದಾರೆ ಅಂತ. ನಿಜವಾಗಿಯೂ ನಮ್ ಶಾಸ್ತ್ರಗಳು ಅದನ್ನೇ ಹೇಳುತ್ತಾ? ಸತ್ಯ ಹೇಳ್ಬೇಕಾದ್ರೆ ಇಲ್ಲ. ಇದು ಬಹಳ ವರ್ಷಗಳಿಂದ ತಪ್ಪಾಗಿ ಅರ್ಥ ಮಾಡ್ಕೊಂಡು ಬಂದಿರೋ ಒಂದು ವಿಷಯ. ಸಂಸ್ಕೃತದಲ್ಲಿ ಕೋಟಿ ಎಂಬ ಪದಕ್ಕೆ ಕೇವಲ ಸಂಖ್ಯೆ ಅಂತ ಅರ್ಥ ಅಲ್ಲ. ಅದರ ಮತ್ತೊಂದು ಅರ್ಥ ವರ್ಗ, ಪ್ರಕಾರ ಅಥವಾ ಒಂದು ಕ್ಯಾಟಗರಿ ಅಂತ. ವೇದಗಳಲ್ಲಿ, ವಿಶೇಷವಾಗಿ ಋಗ್ವೇದದಲ್ಲಿ ತ್ರಯತ್ರಿಂಶತ್ ದೇವಃ ಎಂಬ ಪದ ಬರುತ್ತೆ. ಅದರ ಅರ್ಥ 33 ದೇವತೆಗಳ ಪ್ರಾಕಾರಗಳು ಅಂತ. ಅದು 33 ಕೋಟಿ ದೇವರುಗಳು ಅಂತಲ್ಲ. ಆ 33 ದೇವತೆಗಳ ವರ್ಗಗಳು ಯಾವುವು ಗೊತ್ತಾ? 4 ಭಾಗಗಳಾಗಿ ಬರುತ್ತೆ. 12 ಆದಿತ್ಯರು, 11 ರುದ್ರರು, 8 ವಸುಗಳು, 2 ಅಶ್ವಿನಿ ಕುಮಾರರು. ಒಟ್ಟು 33 ದೇವತೆಗಳ ವರ್ಗಗಳು ಅಂತ. ಮೊದಲ 12 ಆದಿತ್ಯರು ಅಂದ್ರೆ ಇವರು ಸೂರ್ಯನೊಂದಿಗೆ ಸಂಬಂಧ ಹೊಂದಿರುವ ಶಕ್ತಿಗಳು. ಬೆಳಕು, ನಿಯಮ, ಜೀವಶಕ್ತಿ ಮತ್ತು ವಿಶ್ವವನ್ನ ನಡೆಸುವ ಒಂದು ಶಕ್ತಿಯನ್ನ ಸೂಚಿಸುತ್ತೆ. ಇವರಲ್ಲಿ ಇಂದ್ರ, ವರುಣ, ಮಿತ್ರ, ಆರ್ಯಮ, ಭಗ, ಅಂಶ, ತ್ವಷ್ಟ ಹೀಗೆ ವಿಷ್ಣುನು ಕೂಡ ಸೇರಿರ್ತಾನೆ. ಮುಂದೆ 11 ರುದ್ರರು. ಇವರು ವಿನಾಶ ಮತ್ತು ಪರಿವರ್ತನೆಯ ಶಕ್ತಿ. ಅಂದ್ರೆ ಹಳೆಯದನ್ನೆಲ್ಲ ಕಳೆದು ಹೊಸ ಹುಟ್ಟಿಗೆ ಕಾರಣವಾಗುವಂತ ಒಂದು ಶಕ್ತಿ. ಇವರಲ್ಲಿ ಕಪಾಲಿ, ಪಿಂಗಲ, ಭೀಮ, ವಿರೂಪಾಕ್ಷ, ವಿಲೋಹಿತ, ಚಂಡ ಹೀಗೆ ಮಹಾದೇವ ಕೂಡ ಸೇರಿರ್ತಾನೆ. ಮೂರನೆಯದು 8 ವಸುಗಳು. ಇವು ಪ್ರಕೃತಿಯ ಮೂಲ ತತ್ವಗಳು. ಅಂದ್ರೆ ನಾವು ಸುತ್ತ ನೋಡುವಂತಹ ಅಗ್ನಿ, ಭೂಮಿ, ವಾಯು, ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರಗಳು ಮತ್ತು ಪ್ರಕೃತಿಯ ಮೂಲ ಶಕ್ತಿಗಳನ್ನ ಇದು ಸೂಚಿಸುತ್ತೆ. ಕೊನೆಯದಾಗಿ ಅಶ್ವಿನಿ ಕುಮಾರರು ಇಬ್ರು. ಇವರು ದೇವತೆಗಳ ವೈದ್ಯರು ಅಂತ ಪ್ರಸಿದ್ಧ. ಅವರು ಚಿಕಿತ್ಸೆ, ಆರೋಗ್ಯ ಮತ್ತು ರಕ್ಷಣೆಯ ಪ್ರತೀಕ. ಅಂದ್ರೆ ನಿಜವಾದ ಅರ್ಥ ಏನಾಯ್ತು ಹೇಳಿ? ನಮ್ ಶಾಸ್ತ್ರಗಳು 33 ಕೋಟಿ ದೇವರುಗಳು ಎಂದು ಹೇಳಿಲ್ಲ. ಅವ್ರು ಹೇಳಿದ್ದು ದೇವತೆಗಳ 33 ಪ್ರಾಕಾರಗಳು ಅಂತ. ನಮ್ಮ ಸನಾತನ ಧರ್ಮದಲ್ಲಿ ದೇವತೆಗಳು ಕೇವಲ ಮೂರ್ತಿಗಳಷ್ಟೇ ಅಲ್ಲ. ಅವರು ಪ್ರಕೃತಿ, ಶಕ್ತಿ ಮತ್ತು ವಿಶ್ವವನ್ನ ನಡೆಸುವ ತತ್ವಗಳ ಪ್ರತೀಕ. ಹಾಗಾಗಿ ಈ ವಿಷಯ ಏನಾದ್ರೂ ನಿಮ್ಗೂ ಹೊಸ್ತು ಅನ್ಸಿದ್ರೆ ದಯವಿಟ್ಟು ಈ ವಿಡಿಯೋನ ಮತ್ತೊಬ್ಬರಿಗೆ ಶೇರ್ ಮಾಡ್ಕೊಳ್ಳಿ. ನಮ್ಮ ಸಂಸ್ಕೃತಿಯ ನಿಜವಾದ ಅರ್ಥ ಇನ್ನೂ ಹೆಚ್ಚು ಜನರಿಗೆ ತಲುಪಲಿ.